ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ಇದೆ ಆಗಸ್ಟ್ 14ನೇ ತಾರೀಕು. ಪ್ರತಿ ದಿನ ಆಯ್ತಾ 9 ಗಂಟೆಯಿಂದ 9ವರೆಗೆ ಪ್ರತಿ ಸೋಮವಾರದಿಂದ ಶುಕ್ರವಾರ ತನಕ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಅಂತೀನಿ. ಓಕೆ, ಅಗ್ನಿ ಪರೀಕ್ಷೆ ಶೋನ ಫಸ್ಟ್ ಪ್ರೊಮೋ ನೋಡಿದ್ರಿ, ಸೂಪರ್ ಆಗಿದೆ. ಸೆಕೆಂಡ್ ಪ್ರೊಮೋ ಬಂದ್ಬಿಟ್ಟು ಜಡ್ಜಸ್ಗಳು. ಸೆಕೆಂಡ್ ಪ್ರೋಮೋದಲ್ಲಿ ನಮ್ಮ ಜಡ್ಜಸ್ಗಳು ಯಾರು, ಅಗ್ನಿ ಪರೀಕ್ಷೆ ಶೋಗೆ ಅದೇ ರೀತಿ ಹೋಸ್ಟ್ ಯಾರು, ಎಲ್ಲವನ್ನೂ ತೋರಿಸಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಅಗ್ನಿ ಪರೀಕ್ಷೆ ಶೋನ ಈ ಪ್ರೋಮೋ ರಿವ್ಯೂ ಜೊತೆಗೆ ನಿಮ್ಮೆಲ್ಲರಿಗೂ ಹೇಳ್ತಿರೋದು ಒಂದೇ ವಿಷಯ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಅಗ್ನಿ ಪರೀಕ್ಷೆ ಶೋ ನಿಜವಾಗ್ಲೂ ಕೂಡ ಅಗ್ನಿ ಪರೀಕ್ಷೆ ಶೋಗೆ ಖತರ್ನಾಕ್ ಆಗಿರೋ ಕಂಟೆಸ್ಟೆಂಟ್ಗಳು ಅಂತೂ ಬರ್ತಾರೆ. ಖತರ್ನಾಕ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತನೂ ಇವ್ರನ್ನ ನೋಡಿ ನೀವೇ ಆಯ್ತಾ ತಲೆ ಕೆಡಿಸ್ಕೊಂತೀರಾ, ಇಲ್ಲ ಅವ್ರನ್ನ ನೋಡಿ ನಮ್ಗೆ ತಲೆ ಕೆಡುತ್ತೋ ಗೊತ್ತಿಲ್ಲ, ಒಟ್ಟಾರೆ ಖತರ್ನಾಕ್ ಕಂಟೆಸ್ಟೆಂಟ್ಗಳು ಬರ್ತಾರೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಜಡ್ಜಸ್ಗಳು ಯಾರಪ್ಪ ಅಂತ ನೋಡೋದಾದ್ರೆ ಫಸ್ಟ್ ಚಂದನ್ ಶೆಟ್ಟಿ ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ವಿನ್ನರು, ಅದೇ ರೀತಿ ರ್ಯಾಪರು, ಅದೇ ರೀತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತಹ ನಿವೇದಿತಾ ಗೌಡ ಅವ್ರನ್ನ ಮ್ಯಾರೇಜ್ ಕೂಡ ಆಗಿದ್ರು. ತುಂಬಾ ಹೆಸರಿದೆ ಚಂದನ್ ಶೆಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ. ಚಂದನ್ ಶೆಟ್ಟಿ ಕೆಲವೊಂದು ಆಯ್ತಾ ಶೋಗಳಿಗೆ ಅವರು ಕೂಡ ಕೆಲವೊಮ್ಮೆ ನಾನು ಜಡ್ಜ್ ಆಗಿ ಅವ್ರನ್ನ ನೋಡಿದೀನಿ, ಅವ್ರ ಜಡ್ಜ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಚಂದನ್ ಶೆಟ್ಟಿ ಅವರು ಗೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ. ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅವರು ಜಡ್ಜ್ ಆಗಿ ಏನ್ ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಸ್ವಲ್ಪ ವಾರಕ್ಕೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಇದ್ರ ಬಗ್ಗೆ. ಅವ್ರೇನೋ ಆಯ್ತಾ ಗೆಸ್ಟ್ ಆಗಿ ಬಂದಿದ್ದಾರೆ, ಅಂದ್ರೆ ಗೆಸ್ಟ್ ಜಡ್ಜ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಅವರು. ನೋಡೋಣ, ಇದ್ರ ಬಗ್ಗೆ ಕ್ಲಿಯರಿಟಿ ಇಲ್ಲ. ಓಕೆ, ನಮ್ಮ ಅಗ್ನಿ ಪರೀಕ್ಷೆ ಶೋನ 3 ಮುತ್ತುಗಳಂತಾನೆ ಹೇಳ್ಬೋದು, ಜಡ್ಜಸ್ಗಳು ಅಂತಾನೆ ಹೇಳ್ಬೋದು. ಇವ್ರು ಯಾರಪ್ಪ ಅಂತಂದ್ರೆ, ಒಂದು ನಮ್ಮ ಕನ್ನಡದ ನಟಿ, ಹಿರಿಯ ನಟಿ, ತುಂಬಾನೇ ಆಯ್ತಾ ಹೆಸರಿದೆ ಇವರಿಗೆ. ಅದೇ ರೀತಿ ಬಿಗ್ ಬಾಸ್ ವಿನ್ನರ್ ಕೂಡ ನಮ್ಮ ಶ್ರುತಿ ಮ್ಯಾಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಶ್ರುತಿ ಮ್ಯಾಮ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಎಷ್ಟೋ ಶೋಗಳಿಗೆ ಜಡ್ಜ್ ಆಗಿದ್ದಾರೆ. ಹಾಗಾಗಿ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಕಂಟೆಸ್ಟೆಂಟ್ಗಳ ಆಯ್ಕೆ ಕೂಡ ನಮ್ಮ ಶ್ರುತಿ ಮೇಡಮ್ ಅವರು ಚೆನ್ನಾಗಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿನಯ್ ಗೌಡ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂಥರ ಆನೆ, ನಡೆದಿದ್ದೇ ದಾರಿ ಹೋಗಿದ್ದೇ ದಾರಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಆನೆ ಅಂತ ಕರೆಸಿಕೊಂಡಂತ ನಮ್ಮ ವಿನಯ್ ಗೌಡ ಅವರು ಅಗ್ನಿ ಪರೀಕ್ಷೆ ಶೋನ ಜಡ್ಜ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ನನಗೆ ವಿನಯ್ ಗೌಡ ಅವರು ಬೆಸ್ಟ್ ಜಡ್ಜ್ ಅನ್ಸುತ್ತೆ. ನನ್ಗೆ ಹೆಂಗೆ ಶ್ರುತಿ ಮ್ಯಾಮ್ ಬೆಸ್ಟ್ ಅಂತ ಅನ್ಸುತ್ತೋ ಅದೇ ರೀತಿ ವಿನಯ್ ಗೌಡ ಅವರು ಕೂಡ ಬೆಸ್ಟ್ ಅನ್ಸುತ್ತೆ. ಯಾಕೆಂತಂದ್ರೆ ನಿಜವಾಗ್ಲೂ ಕೂಡ ಮಾಸ್ ಆಗಿರುತ್ತೆ. ಅವ್ರ ಒಂಥರ ಹೆಂಗೆ ಅಂದ್ರೆ, ವಿನಯ್ ಗೌಡ ಅವರು ಯಾರು ಹಿಂದೆ ಮುಂದೆ ಮಾತನಾಡೋ ಸೀನೇ ಇಲ್ಲ, ಏನಿದ್ರು ಹಂಗೆ ಶೂಟ್ ಮಾಡ್ತಾ ಇರೋದೇನೆ, ಏನೇ ವಿಷಯ ಇದ್ರು ಓಪನ್ ಆಗಿರ್ತಾರೆ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಸಿಂಹಿಣಿ ಅಂತಾನೆ ಕರೆಸಿಕೊಂಡಂತಹ ನಮ್ಮ ಸಂಗೀತ ಶೃಂಗೇರಿ ಅಂತಂದ್ರೆ ಎಲ್ಲರಿಗೂ ಇಷ್ಟ, ನನಗಂತೂ ತುಂಬಾನೇ ಇಷ್ಟ. ಯಾಕೆಂದ್ರೆ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10 ವಿನ್ ಆಗ್ತಾರೆ ಅಂತ ತುಂಬಾನೇ ಕನ್ಸಿಟ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಸಂಗೀತ ಶೃಂಗೇರಿ ಅವರು ಅಗ್ನಿ ಪರೀಕ್ಷೆ ಶೋನ ಜಡ್ಜ್ ಆಗಿ ಬಂದಿದ್ದು ನಿಜವಾಗ್ಲೂ ಕೂಡ ಎಷ್ಟೋ ಜನಕ್ಕೆ ಖುಷಿಯಾಗಿದೆ. ನನಗಂತೂ ಸೂಪರ್ ಹ್ಯಾಪಿ, ಮಾಸು. ಯಾಕೆಂತಂದ್ರೆ ನನಗೆ ಸಂಗೀತ ಶೃಂಗೇರಿ ತುಂಬಾ ಇಷ್ಟ. ಅವಳ ಆನೆಸ್ಟಿ ಅಂತೂ ತುಂಬಾನೇ ಇಷ್ಟ. ಅಂದ್ರೆ ಏನಿದ್ರು ಕೂಡ ಓಪನ್ ಆಗಿ ಮಾತಾಡ್ತಾರೆ ನಮ್ಮ ಸಂಗೀತ ಶೃಂಗೇರಿ ಅವರು. ನಿಜವಾಗ್ಲೂ ಕೂಡ ಸಂಗೀತ ಶೃಂಗೇರಿ ಇರ್ಬೋದು, ವಿನಯ್ ಗೌಡ ಇರ್ಬೋದು, ಅದೇ ರೀತಿ ಶ್ರುತಿ ಮ್ಯಾಮ್ ಇರ್ಬೋದು, ಅದೇ ರೀತಿ ನಮ್ಮ ರ್ಯಾಪರ್ ಚಂದನ್ ಶೆಟ್ಟಿ ಇರ್ಬೋದು, ನಿಜವಾಗ್ಲೂ ಕೂಡ ಬೆಸ್ಟ್ ಅಂತೀನಿ. ಯಾಕೆ ಅಂದ್ರೆ ಅಗ್ನಿ ಪರೀಕ್ಷೆ ಶೋಗೆ ಜಡ್ಜ್ ಆಗಿ ಬಂದಿರುವಂತಹ ಇವರುಗಳು ನಿಜವಾಗ್ಲೂ ಕೂಡ ಇವ್ರ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಕಾಮನ್ ಮ್ಯಾನ್ಗಳನ್ನ ಆಯ್ಕೆ ಮಾಡೋದಷ್ಟು ಈಸಿ ಅಲ್ಲ. ಅಗ್ನಿ ಪರೀಕ್ಷೆಗೆ ಶೋಗೆ ಬರುವಂತಹ ಒಂದು 17-18 ಕಂಟೆಸ್ಟೆಂಟ್ಗಳಲ್ಲಿ ಒಂದು 5 ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟದ ಟಾಸ್ಕ್ ಇದು. ಇದನ್ನ ಹೇಗ್ ಮಾಡ್ತಾರೆ ನಮ್ಮ ಜಡ್ಜಸ್ಗಳು ಅಂತ ನೋಡಕ್ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ನಿಜವಾಗ್ಲೂ ಕೂಡ ಆಯ್ತಾ ಫೇರ್ ಆಗಿ ಮಾಡ್ಬೇಕು. ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ಅಂತ ಕನ್ಸ್ಕಟ್ಕೊಂಡು ಬಂದಿರ್ತಾರೆ. ಅಂತವರಿಗೆ ನಿರಾಶೆ ಆಗದ ರೀತಿ ಅವರ ಟ್ಯಾಲೆಂಟಿಗೆ ವ್ಯಾಲ್ಯೂ ಮಾಡಿ, ಅವರ ಟ್ಯಾಲೆಂಟ್ ಅನ್ನ ರೆಸ್ಪೆಕ್ಟ್ ಮಾಡಿ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಳಿಸಿಕೊಡುವಂತಹ ಜವಾಬ್ದಾರಿ ಈ 4 ಜಡ್ಜ್ಗಳು. ನೋಡೋಣ, ಈ 4 ಜಡ್ಜ್ಗಳು ನಿಜವಾಗ್ಲೂ ಕೂಡ ಆನೆಸ್ಟ್ ಆಗಿ ಆಯ್ತಾ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ತಾರ. ಇವರು ಹೇಳುವಂತಹ ಜಡ್ಜ್ಮೆಂಟ್ ನಿಜವಾಗ್ಲೂ ನಮ್ಮ ಕನ್ನಡ ಜನತೆಗೆ ಇಷ್ಟ ಆಗುತ್ತಾ, ಇದೆಲ್ಲದನ್ನು ನೀವು ನೋಡ್ಬೇಕು ಅಂತಂದ್ರೆ ಆಗಸ್ಟ್ 14ನೇ ತಾರೀಕಿನ ತನಕ ವೆಯ್ಟ್ ಮಾಡ್ಬೇಕು. ನನಗಂತೂ ಜಡ್ಜಸ್ಗಳಂತೂ ಮಾಸ್ ಸೂಪರ್ ಆಗಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯ್ತು. ಯಾಕೆಂದ್ರೆ ನಾನು
ಈ ಜಡ್ಜಸ್ಗಳ ಹೆಸರನ್ನ ಒಂದು ತಿಂಗಳು ಮುಂಚೆನೆ ಹೇಳಿದ್ದೆ. ನಂದು ಹಳೆ ವಿಡಿಯೋಗಳನ್ನ ನೀವು ನೋಡ್ಬೋದು, ಹಳೆ ವಿಡಿಯೋಗಳು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಗ್ನಿ ಪರೀಕ್ಷೆ ಶೋಕ್ ಬರೋ ಜಡ್ಜಸ್ಗಳು ಇವರೇ ಅಂತ ನಾನು ಫೋಟೋ ಕೂಡ ಹಾಕಿದ್ದೆ. ನಮ್ಮ ಸಂಗೀತ ಶೃಂಗೇರಿ ಅವ್ರದ್ದು, ಅದೇ ರೀತಿ ವಿನಯ್ ಗೌಡ ಅವ್ರದ್ದು, ಅದೇ ರೀತಿ ಶ್ರುತಿ ಮೇಡಮ್ ಅವ್ರದ್ದು ನಾನು ಫೋಟೋ ಕೂಡ ಹಾಕಿದ್ದೆ. ಅಂದ್ರೆ ನಮ್ಗೆ ಇದು ಮೊದ್ಲೇ ಗೊತ್ತಿತ್ತು, ಅಂದ್ರೆ ಒಂದ್ 2 ವೀಕ್ ಮುಂಚೆನೆ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ವಿಡಿಯೋ ಕೂಡ ಮಾಡಿದ್ದೆ. ಓಕೆ, ಈ ಪ್ರೋಮೋದಲ್ಲಿ ಜನಗಳು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಲ್ವಾ? ಯಾಕೆಂದ್ರೆ ಬರೀ ನಾವೇ ಹೇಳ್ಬಿಟ್ರೆ ಅಕ್ಕೋ ನೀನೇ ಏನ್ ಹೇಳ್ತೀಯಕ್ಕ, ಜನಗಳು ಏನು ಅವ್ರ ಅಭಿಪ್ರಾಯ ಏನ್ ತಿಳ್ಸಕ್ಕ ಅಂತಾರೆ. ಓಕೆ, ಪ್ರೋಮೋ ಸೂಪರ್ ಆಗಿದೆ ಆಯ್ತಾ. ನಮ್ಮ ವಿನಯ್ ಗೌಡ ಅವರ ಲುಕ್ಕು ಆಯ್ತಾ, ಮಾಸ್ ಲುಕ್ ಆಗಿ ಬಂದಿದ್ದಾರೆ ನಮ್ಮ ವಿನಯ್ ಗೌಡ ಅವರು, ನೋಡಕ್ ಮಾತ್ರ ಸಖತ್ತಾಗಿದ್ದಾರೆ. ನಮ್ಮ ಚಂದನ್ ಶೆಟ್ಟಿ ಹೇಳಲೇಬೇಡ, ರ್ಯಾಪರ್ ಸಖತ್ತಾಗಿ ಆಯ್ತಾ, ಒಂದು ಬ್ಲಾಕ್ ಜಾಕೆಟ್ ಅಲ್ಲಿ ಸೂಪರ್ ಆಗಿ ಬಂದ್ರು. ನಮ್ಮ ಸಂಗೀತ ಶೃಂಗೇರಿ ಅವರ ಡ್ರೆಸ್ಸು, ಅದೇ ರೀತಿ ಒಂದು ರೆಡ್ ಡೈಮಂಡ್ ನಕ್ಲೆಸ್ ತರದ್ದು ಸೂಪರ್ ಆಗಿದೆ. ಅದೇ ರೀತಿ ನಮ್ಮ ಶ್ರುತಿ ಮ್ಯಾಮ್ ಅವರು ಆಯ್ತಾ ಸೂಪರ್, ನಿಜವಾಗ್ಲೂ ಕೂಡ ಒಳ್ಳೆ ಚೆನ್ನಾಗಿದೆ, ಕಲರ್ ಆಗಿದೆ. ಓಕೆ, ಕಮೆಂಟ್ ನೋಡೋಣ. ಇಲ್ಲಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯವರು, ಅಗ್ನಿ ಪರೀಕ್ಷೆ ಅನ್ನೋ ಮಹಾಯುದ್ಧ ಜರ್ನಿ ಅಲ್ಲ ಜೂರಿ ಅಗ್ನಿ ಪರೀಕ್ಷೆ ಅನ್ನೋ ಮಹಾಯುದ್ಧದ ಜೂರಿ ಇವ್ರೇನೆ. ಇವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಹೇಳೋಣ, ನಾವ್ ಹೇಳಕ್ಕೆ ಇರೋದಲ್ಲ. ಸ್ಟಾರ್ಟ್ ಆಯ್ತಪ್ಪ. ಗಿಲ್ಲಿ ಹಾಕಿಲ್ಲ ಯಾಕೆ? ಯಾರು ನೋಡಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ಮಾತ್ರ ನೋಡ್ತಾರೆ. ಯಾರು ನೋಡಲ್ಲ, ಗಿಲ್ಲಿ ಇದ್ರೆ ಮಾತ್ರ ನೋಡ್ತಾರೆ. ಗಿಲ್ಲಿ 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 ಅಂತ ಯಾರ್ಯಾರೆಲ್ಲ ಕಮೆಂಟ್ ಹಾಕಿದೀರಾ, ನಿಮ್ಗೊಂದು ವಿಡಿಯೋ ಬರುತ್ತೆ ಗಿಲ್ಲಿ ಬಗ್ಗೆ, ಅಗ್ನಿ ಪರೀಕ್ಷೆ ಶೋ ಮತ್ತು ಗಿಲ್ಲಿ ಬಗ್ಗೆ ಒಂದು ಸಸ್ಪೆನ್ಸ್ ವಿಡಿಯೋ ಬರುತ್ತೆ, ಅದನ್ನ ಶೇರ್ ಮಾಡ್ತೀನಿ, ಆಮೇಲೆ ನೋಡಿ ಸರಿಯಾ. ಒಂದೊಂದ್ಲಿ ಗಿಲ್ಲಿ ಅಂತ ಹಾಕಿದ್ದಾರೆ. ಏನ್ ಪಿರಂಗಿ ಬಂದೂಕು ಕೋಟಿ ಬಿಟ್ಟು ಯುದ್ಧನ ಮಾಡಿಸ್ತೀರಾ ಅಯ್ಯೋ ನಿಮ್ಮ ಅನ್ನೋದು ಹಾಕಿದ್ದಾರೆ. ಬಿಗ್ ಬಾಸ್ ಮನೆ ಅಗ್ನಿ ಪರೀಕ್ಷೆಗೆ ಆಯ್ಕೆಯಾಗಿರೋ ಎಲ್ಲ ಕನ್ನಡಿಗರಿಗೂ ಗಿಲ್ಲಿ ಅಭಿಮಾನಿಗಳ ಕಡೆಯಿಂದ ಶುಭಾಶಯಗಳು. ಕಲೆ ಯಾರ ಸೊತ್ತು ಅಲ್ಲ, ಎಲ್ಲರಿಗೂ ಶುಭವಾಗ್ಲಿ. ಗುಡ್, ವೆರಿ ಗುಡ್ ಕಮೆಂಟ್, ಇದು ನನ್ಗೆ ಇಷ್ಟ ಆಯ್ತು. ಸಂಗೀತ ಶೃಂಗೇರಿ ಮಾಸ್, ಸಂಗೀತ ಶೃಂಗೇರಿ ಬಂದಿರೋದಂತೂ ಎಲ್ಲರಿಗೂ ತುಂಬಾ ಗಿಲ್ಲಿ 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 ಕಮೆಂಟ್ ಹಾಕಿದ್ದಾರೆ. ನಿಮಗೆ ಅದೊಂದು ವಿಡಿಯೋ ಮಾಡ್ತೀನಿ, ನಿಮಗೆ ಅದು ಇದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಗಿಲ್ಲಿ ಬಗ್ಗೆನೆ ಹಾಕಿದ್ದಾರೆ. ಎಲ್ಲರೂ ಗಿಲ್ಲಿ ಬಗ್ಗೆನೆ ಹಾಕಿದ್ದಾರೆ ಕಮೆಂಟ್. ನಾನು ಇದ್ರ ಬಗ್ಗೆ ಒಂದು ಆಯ್ತಾ ವಿಡಿಯೋ ಮಾಡಿದೀನಿ, ನಿಮ್ಗೆ ಹಾಕ್ತೀನಿ, ಯಾಕೆ ಗಿಲ್ಲಿ ಅಗ್ನಿ ಪರೀಕ್ಷೆ ಶೋಗೆ ಬಂದಿಲ್ಲ ಅಂತ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸರಿಯಾ, ಯಾಕೆ ಗಿಲ್ಲಿ ಬಂದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರಿಯಾ. ಯಾಕೆಂತಂದ್ರೆ ನೀವು ಗಿಲ್ಲಿ 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 ಅಂತೇಳಿ ಕಮೆಂಟ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಗಿಲ್ಲಿ ಯಾಕೆ ಅಗ್ನಿ ಪರೀಕ್ಷೆ ಶೋಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸರಿಯಾ. ಇಲ್ಲಿ ಒಟ್ಟಾರೆಯಾಗಿ ಅಗ್ನಿ ಪರೀಕ್ಷೆ ಶೋನ ಜಡ್ಜಸ್ಗಳು ಯಾರು ಅನ್ನೋದು ಗೊತ್ತಾಯ್ತು. ಎಲ್ಲರೂ ಇಷ್ಟಪಟ್ಟಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. ಸಂಗೀತ ಶೃಂಗೇರಿ ಆಗ್ಲಿ ಆಯ್ತಾ, ವಿನಯ್ ಗೌಡ, ಶ್ರುತಿ ಮ್ಯಾಮ್, ರ್ಯಾಪರ್ ಚಂದನ್ ಶೆಟ್ಟಿ, 4 ಜನ ಜಡ್ಜಸ್ಗಳು ಇಷ್ಟ ಆಗಿದ್ದಾರೆ. ಅದೇ ನಮ್ಮ ನಿರೂಪಣೆ ಬಂದ್ಬಿಟ್ಟು ನಮ್ಮ ನಿರಂಜನ್ ದೇಶಪಾಂಡೆ ಹೋಸ್ಟ್ ಮಾಡ್ತಾ ಇದ್ದಾರೆ ಅಗ್ನಿ ಪರೀಕ್ಷೆ ಶೋನ. ನಿಜವಾಗ್ಲೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಇದೇ ಆಗಸ್ಟ್ 16ನೇ ತಾರೀಕು ರಾತ್ರಿ 9 ಗಂಟೆಗೆ ಮಿಸ್ ಮಾಡದೆ ನೋಡಿ. ಪ್ರತಿದಿನ ಅರ್ಧ ಗಂಟೆ ಬರುತ್ತೆ ಶೋ, ಸೋಮವಾರದಿಂದ ಶುಕ್ರವಾರ ತನಕ ನೋಡಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಏನು ಎಲ್ಲ ನಿಮ್ಗೆ ಶೋ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ನಾನಂತೂ ಒಂದು ಮಾತ್ರ ಕ್ಲಿಯರ್ ಆಗಿದ್ದೀನಿ, ಈ ಸರಿ ಏನೇ ವಿಷಯ ಇರ್ಲಿ ಗುರು ತಂದಿಡ್ತಾ ಇರ್ತೀನಿ. ನಾನು ಏನಕ್ಕೂ ಎದ್ರ ಮಗಳೇ ಅಲ್ಲ. ನಾನು ಏನ್ ವಿಷಯ ಇದ್ರು ನಾನು ಓಪನ್ ಆಗಿ ಮಾತನಾಡೋದೆ, ನಾನು ಎದ್ರಲ್ಲ. ನನಗೆ ಭಯ ಅನ್ನೋದು ನಾನು ಹಿಸ್ಟ್ರಿಲೇ ಇಲ್ಲ ಆಯ್ತಾ. ಏನ್ ವಿಷಯ ಇದ್ರು ನಿಮ್ ಮುಂದೆ ತಂದಿಟ್ಟಿರ್ತೀನಿ ಸರಿಯಾ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ರಿವ್ಯೂ ಇದೆಯಲ್ಲ, ಮಾಸ್. ಇಷ್ಟು ದಿನ 2 ವರ್ಷ ಏನ್ ನಾನು ರಿವ್ಯೂ ನೋಡಿದಿರಲ್ಲ, ಅದಕ್ಕಿಂತ ಈಗ ನೋಡ್ತಿರಲ್ಲ, ಅದು ನಿಜವಾದ ರಿವ್ಯೂ. ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಮಾಸ್ ರಿವ್ಯೂಗೆ ನೀವೆಲ್ಲರೂ ವೇಟ್ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್.